ಸಬ್ಬಸಿಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಬ್ಬಸಿಗೆ ಸೊಪ್ಪನ್ನು ಬಳಸ್ಕೊಂಡು ರುಚಿಯಾದ ಅನೇಕ ಅಡುಗೆಗಳನ್ನು ಮಾಡ್ಬೋದು. ನಾನು ಇವತ್ತಿನ ವಿಡಿಯೋನಲ್ಲಿ 2 ಬಹಳ ರುಚಿಯಾಗಿರುವಂತಹ ಅಡುಗೆಗಳನ್ನು ತೋರ್ಸಕ್ಕೆ ಬಂದಿದ್ದೀನಿ. ಒಂದು ಸಬ್ಬಸಿಗೆ ಸೊಪ್ಪಿನ ಸಾರು, ಇನ್ನೊಂದು ಹೆಸರುಬೇಳೆ ಹಾಕಿ ಮಾಡಿರೋ ಪಲ್ಯ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಒಂದು ಸಣ್ಣ ಕಟ್ಟು ಅಥವಾ ದೊಡ್ಡ ಕಟ್ಟಾದರೆ ಅದರಲ್ಲಿ ಅರ್ಧ ಭಾಗದಷ್ಟು ಸೊಪ್ಪನ್ನು ತಗೊಂಡು ಆರಿಸಿ ತೊಳೆದು ಹೀಗೆ ಕತ್ತರಿಸಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಬಾಣಲಿನಲ್ಲಿ 2 ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ ಅದಕ್ಕೆ 1 ಚಮಚದಷ್ಟು ಕೊತ್ತಂಬರಿ ಅಥವಾ ಧನಿಯಾ ಬೀಜ, 1/4 ಚಮಚ ಜೀರಿಗೆ, 1/4 ಚಮಚ ಕಾಳುಮೆಣಸು ಅಥವಾ ಕರಿಮೆಣಸು ಇವಿಷ್ಟನ್ನು ಹಾಕಿ ಅದು ಒಂದು ಸ್ವಲ್ಪ ಕಾದ ಮೇಲೆ ಅದಕ್ಕೆ ಕತ್ತರಿಸಿರುವಂತಹ ಸಬ್ಬಸಿಗೆ ಸೊಪ್ಪು ಹಾಗೂ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಹೀಗೆ ಹುರಿಬೇಕು. ನಾವು ಇದಕ್ಕೆ ಬೇರೆ ಖಾರ ಹಾಕೋದಕ್ಕಿಲ್ಲ, ಬರೀ ಕರಿಮೆಣಸು ಹಾಗೂ ಹಸಿಮೆಣಸಿನಕಾಯಿ ಇವೆರಡನ್ನೇ ಹಾಕೋದು. ಸೊ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹೊಂದಿಸ್ಕೊಳ್ಳಿ. ಕೊನೆಯಲ್ಲಿ 1/4 ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕಿ ಒಟ್ಟಿಗೆ ಹೀಗೆ ಒಂದು ಸುತ್ತು ಹುರಿದು ಸ್ಟವನ್ನು ಆಫ್ ಮಾಡಿಬಿಡಬೇಕು. ಇದಕ್ಕೆ ಹೆಚ್ಚು ಮಸಾಲೆ ಹಾಕೋಕ್ಕಿಲ್ಲ, ಸಾರಿನ ಪುಡಿ ಬೇಡ, ಬೇಳೆ ಬೇಡ, ಟೊಮೆಟೊ ಬೇಡ. ತುಂಬ ಕಡಿಮೆ ಪದಾರ್ಥದಲ್ಲಿ ಸುಲಭವಾಗಿ ಆಗುವಂತಹ ಒಂದು ರೆಸಿಪಿ ಇದು. ಇಲ್ಲಿ ನೋಡಿ, ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರಿಗೆ ತೊಗೊಂಡು ಅಗತ್ಯ ಇರೋಷ್ಟು ನೀರು ಹಾಕಿ ಹೀಗೆ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಆನಂತರ ಅದನ್ನು ಒಂದು ಪಾತ್ರೆ ಅಥವಾ ಈಗಾಗಲೇ ಹುರಿಯೋದಕ್ಕೆ ಉಪಯೋಗಿಸಿದ್ವಲ್ಲ ಬಾಣಲೆ, ಅದಕ್ಕೆ ಹಾಕಿ ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ಕುದಿಯೋದಕ್ಕೆ ಇಡಬೇಕು. ಕುದಿಯೋಕ್ಕೆ ಇಟ್ಟವಾಗ ರುಚಿಗೆ ತಕ್ಕ ಹಾಗೆ ಉಪ್ಪು, ಹುಳಿ, ಬೆಲ್ಲನ ಹಾಕ್ಕೊಳ್ಬೇಕು. ನೋಡಿ, ಇವಿಷ್ಟೇ ಪದಾರ್ಥ, ಸೊಪ್ಪು, ಸ್ವಲ್ಪ ಮಸಾಲೆ, ಉಪ್ಪು, ಹುಳಿ, ಬೆಲ್ಲ ಇಷ್ಟೇ ಹಾಕಿದ್ರೆ ಸಾಕು. ಆದರೆ ರುಚಿ ಅಂತೂ ಅದ್ಭುತವಾಗಿರುತ್ತೆ. ಉಪ್ಪು, ಹುಳಿ, ಬೆಲ್ಲನ ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಹುಳಿ ಜಾಸ್ತಿ ಬೇಕಾದರೆ ಹುಳಿ ಹಾಕಿ, ಸಿಹಿ ಆಗಿರಬೇಕಾದ್ರೆ ಸಿಹಿ ಹಾಕಿ, ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೊಂಡು ಚೆನ್ನಾಗಿ ಹೀಗೆ ಕುದಿಸಿ ಸ್ಟವನ್ನು ಆಫ್ ಮಾಡಿದ್ರೆ ಆಯಿತು. ನೋಡಿ, ಈ ರೀತಿ ಇಷ್ಟು ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ನೀರು ಸಹ ನಿಮ್ಮ ಇಷ್ಟದ ಪ್ರಕಾರ ಸೇರಿಸ್ಕೊಳ್ಬೋದು. ಆನಂತರ ಕೊನೆಯಲ್ಲಿ ಒಂದು ಒಗ್ಗರಣೆನ ಹಾಕಬೇಕು. ಒಗ್ಗರಣೆ ಅಂತೂ ಮಾಮೂಲಿ ಬಿಡಿ, ಅದಕ್ಕೆ ಎಣ್ಣೆ, ಸಾಸಿವೆ, ಒಣಮೆಣಸಿನಕಾಯಿ, ಇಂಗು ಮತ್ತು ಕರಿಬೇವನ್ನು ಹಾಕಿದ್ದೀನಿ. ನೀವು ಬೆಳ್ಳುಳ್ಳಿ ಪ್ರಿಯರಾದರೆ 4 ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿ ಬೇಕಾದರೂ ಒಗ್ಗರಣೆಗೆ ಹಾಕ್ಕೊಳ್ಬೋದು. ನೋಡಿ, ಹೀಗೆ ಇಷ್ಟು ಬಹಳ ಸುಲಭವಾಗಿ ಆಗುವಂತಹ ರೆಸಿಪಿ. ನೀವು ಸೊಪ್ಪು ತಂದು ರೊಟ್ಟಿನ ಅಥವಾ ಮಸಾಲೆ ವಡೆನ ಏನೋ ಒಂದು ಮಾಡಿ ಅರ್ಧದಷ್ಟು ಸೊಪ್ಪು ಉಳಿದವಾಗ ಈ ರೆಸಿಪಿನ ನೀವು ಖಂಡಿತ ನೆನಪು ಮಾಡ್ಕೊಳ್ಬೇಕು. ಹಾಗೆ ಸೂಪ್ ಥರ ಬೇಕಾದರೂ ಕುಡಿಬೋದು. ಇನ್ನು 2ನೇ ರೆಸಿಪಿನೂ ಅಷ್ಟೇ, ಬಹಳ ರುಚಿಯಾಗಿರುವಂತಹ ಸಬ್ಬಸಿಗೆ ಸೊಪ್ಪು ಹಾಗೂ ಹೆಸರುಬೇಳೆಯ ಪಲ್ಯ. ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇಲ್ಲಿ ನಾನೊಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆನ ಒಂದು 15 ನಿಮಿಷ, ಹೆಚ್ಚೊತ್ತು ಬೇಕಾಗಲ್ಲ, 15 ನಿಮಿಷ ನೆನೆಸಿದರೆ ಸಾಕು, ನೆನೆಸಿಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಕಟ್ಟಷ್ಟು ಸೊಪ್ಪನ್ನು ಈ ರೀತಿ ತೊಳೆದು ಕತ್ತರಿಸಿಟ್ಕೊಳ್ತಾ ಇದ್ದೀನಿ. ಸಾರಿಗೆ ಹೋಲಿಸಿದ್ರೆ ಪಲ್ಯಕ್ಕೆ ಸ್ವಲ್ಪ ಜಾಸ್ತಿ ಸೊಪ್ಪು ಬೇಕಾಗುತ್ತೆ. ಆಮೇಲೆ 1 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ ಹಾಕಿ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಎಲ್ಲ ಪಲ್ಯಕ್ಕೆ ಮಾಡೋ ಥರ ಒಂದು ಒಗ್ಗರಣೆನ ಮಾಡಿಕೊಂಡ್ರೆ ಆಯಿತು. ಸೊ ನಿಮ್ಗೆ ಇಷ್ಟ ಆಗೋ ಥರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ಆಮೇಲೆ ಸೀಳಿರುವಂತಹ ಹಸಿಮೆಣಸಿನಕಾಯಿ ಹಾಗೆ ಕರಿಬೇವು ಹಾಗೂ 1 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಈರುಳ್ಳಿ ಎಲ್ಲ ಬಾಡೋವರೆಗೆ ಹುರ್ಕೊಳ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪಿನ ಜೊತೆ ಹೆಸರುಬೇಳೆಯ ಆರೋಗ್ಯಕರ ಅಂಶಗಳು ಸೇರಿ ಬಹಳ ಒಳ್ಳೆಯದು. ಬೆಳೆಯೋ ಮಕ್ಕಳಿಗೆ ಮತ್ತು ಹೆಂಗಸರಿಗೆ ಎಲ್ರಿಗೂ ಭಾರಿ ಒಳ್ಳೆಯದು ಇದು. ಇಲ್ಲಿ ಈರುಳ್ಳಿನ ಹುರಿದಾದ್ಮೇಲೆ ದೊಡ್ಡ ಚಿಟಿಕೆ ಅರಿಶಿನ, ದೊಡ್ಡ ಚಿಟಿಕೆ ಇಂಗನ್ನು ಹಾಕಿ ಹಾಗೆ ನೆನೆಸಿರುವಂತಹ ಹೆಸರುಬೇಳೆನ ಸೇರಿಸಿ ಸ್ವಲ್ಪ 1 ನಿಮಿಷ ಹೆಸರುಬೇಳೆನ ಹುರ್ಕೊಳ್ತಾ ಇದ್ದೀನಿ. ಹೀಗೆ ಇಷ್ಟಾದ ಮೇಲೆ ಇದಕ್ಕೆ ಇವಾಗ ನಾವು ಕತ್ತರಿಸಿಟ್ಕೊಂಡಿದ್ವಲ್ಲ ಆ ಸೊಪ್ಪನ್ನು ಸೇರಿಸ್ಬೇಕು. ಈ 2 ರೆಸಿಪಿಗಳು ಅಷ್ಟೇ ಬಹಳ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಬಹಳ ಸುಲಭವಾಗಿ ಮಾಡುವಂತಹ ರೆಸಿಪಿಗಳು. ನೀವು ಇನ್ನೊಂದು ಸಲ ಸಬ್ಬಸಿಗೆ ಸೊಪ್ಪು ತಂದವಾಗ ಖಂಡಿತ ಟ್ರೈ ಮಾಡಬೇಕು. ಈ 2 ರೆಸಿಪಿಗಳು ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಲೇಬೇಕು ನನಗೆ. ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಒಂದು ಸುತ್ತು ಮಚ್ಚಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಅರ್ಧ ಕಪ್ಪು ಹೆಸರುಬೇಳೆ ಅಲ್ಲ, ಅದು ಬೇಯೋದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಪುನಃ ಒಂದು ಸಲ ಮಚ್ಚಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಸುಲಭವಾಗಿ ಬೇಯುತ್ತೆ.
ಆಮೇಲೆ ನೋಡಿ ಇಲ್ಲಿ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕಿ 1/4 ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕಿ ಪುನಃ ಮಗ್ಚುತ್ತಾ ಇದ್ದೀನಿ. ಹೆಸರುಬೇಳೆ ಮೆತ್ತಗೆ ಬೆಂದಿದೆಯಾ ಅಂತ ನೋಡಿಕೊಂಡ್ರೆ ಆಯಿತು. ಸೊಪ್ಪೇನು ಬೇಗನೆ ಬೆಂದುಬಿಡುತ್ತೆ. ನೋಡಿ ಹೀಗೆ ಚೆನ್ನಾಗಿ ಮಗ್ಚಿದ್ರೆ ಹೆಸರುಬೇಳೆ ಹಾಕಿ ಮಾಡಿರುವಂತಹ ಸಬ್ಬಸಿಗೆ ಸೊಪ್ಪಿನ ಪಲ್ಯ ತಯಾರಾಗುತ್ತೆ. ಇದನ್ನು ಬಿಸಿ ಅನ್ನದ ಜೊತೆ ಬೇಕಾದ್ರೂ ಬಡಿಸ್ಬೋದು, ಚಪಾತಿ ಜೊತೆ ಬೇಕಾದರೂ ಬಡಿಸ್ಬೋದು. ಖಂಡಿತ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯ್ತಾ ಅಂಥೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.